ಹಾಯ್ ಸರ್, ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಜಾತಕದಲ್ಲಿ ಎಂಟನೇ ಮನೆಯಲ್ಲಿರುವಂತಹ ಒಂದು ಗ್ರಹದಂತೆ ಲಾಭ, ಎಂಟನೇ ಮನೆಯಲ್ಲಿರುವಂತಹ ಒಂದು ಗ್ರಹ, ಎಂಟನೇ ಮನೆಯಲ್ಲಿರುವಂತಹ ಒಂದು ರಾಶಿ, ಆ ಪರ್ಟಿಕ್ಯುಲರ್ ಆದ ಒಂದು ರಾಶಿಯಾಗಿ ಅಲ್ಲಿ ನಾನು ಹೇಳಿರುವಂತಹ ಒಂದು ಕೆಲವು ಗ್ರಹಗಳಿದ್ರೆ ನಿಮಗೆ ಖಂಡಿತವಾಗಿ ಏನಾದರೂ ಒಂದು ಲಾಭ ಆಗುತ್ತೆ. ಅಕಸ್ಮಾತ್ ಆಗಿ ಕೂಡ ಲಾಭ ಆಗ್ಬೋದು. ಅದು ಯಾವ ತರ ಅಂತ ನೋಡೋಣ. ಯಾಕಂದ್ರೆ ಎಂಟನೇ ಮನೆ ಅಂತ ಹೇಳಿದ್ರೆ ಅದು ಆಕಸ್ಮಿಕ ಲಾಭ ಆಗುತ್ತೆ. ಎಂಟನೇ ಮನೆ ಅಂತ ಹೇಳಿದ್ರೆ ಆಕಸ್ಮಿಕ ಲಾಭ, ನಿಮ್ಗೆ ಅಕಸ್ಮಾತ್ ಆಗಿರುವಂತ ಒಂದು ಲಾಭ ಸೂಚಿಸುತ್ತೆ ಎಂಟನೇ ಮನೆ. ಈಗ ನಾವು ಒಂದೊಂದಾಗಿ ನೋಡೋಣ. ಫಸ್ಟ್ನೇದಾಗಿ ರವಿ, ಸೂರ್ಯಗ್ರಹ ಏನಾದರೂ ಮೇಷ ಅಥವಾ ಸಿಂಹದಲ್ಲಿ ಎಂಟನೇ ಮನೆ ಆಗಿದ್ರೆ, ಉದಾಹರಣೆಗೆ ಸೂರ್ಯ ಇಲ್ಲಿದ್ದು ಇದು ಎಂಟನೇ ಮನೆ ಆಗಿದ್ರೆ 1 2 3 4 5 6 7 ಇದು ಲಗ್ನ ಆಗ್ತದೆ. ಕುಂಭ ಲಗ್ನ ಆಗಿ ಇಲ್ಲಿ ಎಂಟನೇ ಮನೆಯಲ್ಲಿ ಏನಾದರೂ ಸೂರ್ಯ ಇದ್ರೆ, ಅಥವಾ ಮೇಷರಾಶಿ ಎಂಟನೇ ಮನೆ ಆಗಿ ಇಲ್ಲೇನಾದರೂ ಸೂರ್ಯ ಇದ್ರೆ ಇದು ಎಂಟನೇ ಮನೆ ಆಗಿ, ಇದು ಎಂಟನೇ ಮನೆ ಅಂತ ಹೇಳಿದ್ರೆ 1 2 3 4 5 6 7 8 ಇದು ಲಗ್ನ ಆಗುತ್ತೆ. ಸೂರ್ಯ ಏನಾದ್ರು ಸಿಂಹ ರಾಶಿಯಲ್ಲಿ ಅಥವಾ ಮೇಷರಾಶಿಯಲ್ಲಿ ಎಂಟನೇ ಮನೆ ರಾಶಿಯಾಗಿ ಅಲ್ಲಿ ಇದ್ರೆ ಅವರಿಗೆ ಗೌರ್ಮೆಂಟ್ ಇಂದ ಅಕಸ್ಮಾತ್ ಆಗಿ ಲಾಭ ಆಗುತ್ತೆ. ಮತ್ತೆ ಗೌರ್ಮೆಂಟ್ ಜಾಬ್ ಅಕಸ್ಮಾತ್ ಆಗಿ ಆಗ್ಬಹುದು. ಸರ್ಕಾರಿ ಮತ್ತು ಸರ್ಕಾರದಿಂದ ಅವರಿಗೆ ಅಕಸ್ಮಾತ್ ಲಾಭ ಆಗುವಂತಹ ಚಾನ್ಸ್ ಇರ್ತದೆ. ಮತ್ತೆ ತಂದೆಯಿಂದ ಕೂಡ ಅವರಿಗೆ ಅಕಸ್ಮಾತ್ ಆಗಿ ಸಂಪತ್ತು ಬರುವಂತ ಚಾನ್ಸ್ ಇರ್ತದೆ. ನೆಕ್ಸ್ಟ್ ಬಂದ್ಬಿಟ್ಟು ಚಂದ್ರ ವೃಷಭ ರಾಶಿಯಲ್ಲಿದ್ದು, ಚಂದ್ರ ಏನಾದ್ರು ಇಲ್ಲಿದ್ದು ಇದು ಎಂಟನೇ ಮನೆ ಆಗಿದ್ದಿದ್ರೆ, ಎಂಟನೇ ಮನೆ ಅಂತ ಹೇಳಿದ್ರೆ 1 2 3 4 5 6 7 8 ಇದು ಲಗ್ನ ಆಗುತ್ತೆ. ಇದು ತುಲಾ ಲಗ್ನ ಆಗಿ ವೃಷಭದಲ್ಲಿ ಏನಾದ್ರು ಚಂದ್ರ ಎಂಟನೇ ಮನೆಯಲ್ಲಿದ್ರೆ ಅದು ಅವರಿಗೆ ಅವರ ತಾಯಿಯ ಮೂಲಕ ಅವರಿಗೆ ಅಕಸ್ಮಾತ್ ಲಾಭ ಆಗ್ಬೋದು, ಭೂಮಿಯ ಮೂಲಕ ಲಾಭ ಆಗ್ಬೋದು ಇಲ್ಲಿದ್ರೆ. ನೆಕ್ಸ್ಟ್ ಬಂದ್ಬಿಟ್ಟು ಮಂಗಳ ಏನಾದ್ರು ಮಕರ ವೃಶ್ಚಿಕ ರಾಶಿಯಾಗಿ ಎಂಟನೇ ಮನೆಯಲ್ಲಿದ್ರೆ, ಉದಾಹರಣೆಗೆ ಮಂಗಳ ಇಲ್ಲಿದ್ದು ಇದು ಎಂಟನೇ ಮನೆ ಆಗಿದ್ರೆ, ಎಂಟನೇ ಮನೆ ಅಂತ ಹೇಳಿದ್ರೆ 1 2 3 4 5 6 7 8 ಮೇಷ ಲಗ್ನ ಆಗುತ್ತೆ. ಮೇಷ ಲಗ್ನ ಆಗಿ ವೃಶ್ಚಿಕ ರಾಶಿಯಲ್ಲಿ ಏನಾದ್ರು ಮಂಗಳ ಇದ್ರೆ, ಅಥವಾ ಮಕರ ರಾಶಿ ಎಂಟನೇ ಮನೆ ಆಗಿ ಏನಾದ್ರು ಮಂಗಳ ಇದ್ರೆ, ವೃಶ್ಚಿಕ ರಾಶಿ ಎಂಟನೇ ಮನೆ ಅಂತ ಹೇಳಿದ್ರೆ 1 2 3 4 5 6 7 8 ಮಿಥುನ ಲಗ್ನ ಆಗುತ್ತೆ. ಈ ತರ ಮಂಗಳ ಮಕರದಲ್ಲಿ ಎಂಟನೇ ಮನೆಯಲ್ಲಿ ಇದ್ದು, ಅಥವಾ ವೃಶ್ಚಿಕ ಆಗಿ ಎಂಟನೇ ಮನೆಯಲ್ಲಿ ಇದ್ರೆ ಅವರಿಗೆ ಖನಿಜಗಳ ಮೂಲಕ ಲಾಭ ಆಗ್ಬೋದು, ಇನ್ಸೂರೆನ್ಸ್ ಮೂಲಕ ಲಾಭ ಆಗ್ಬೋದು, ವಿಮೆಯ ಮೂಲಕ ಲಾಭ ಆಗ್ಬೋದು, ಆಮೇಲೆ ಭದ್ರತಾ ಕ್ಷೇತ್ರದಿಂದ ಲಾಭ ಆಗ್ಬೋದು, ಸೆಕ್ಯೂರಿಟಿ ಕ್ಷೇತ್ರದಿಂದ ಲಾಭ ಆಗ್ಬೋದು, ಅವರಿಗೆ ಮಿಲಿಟರಿ ಪೊಲೀಸ್ ಕ್ಷೇತ್ರದಿಂದ ಅಕಸ್ಮಾತ್ ಲಾಭ ಆಗ್ಬೋದು. ನಂತರ ಗುರುಗ್ರಹ ಕಟಕ ಧನು ಮೀನ, ಗುರುಗ್ರಹ ಇಲ್ಲಿದ್ದು ಇದು ಎಂಟನೇ ಮನೆ ಆಗಿದ್ರೆ, ಅಥವಾ ಇಲ್ಲಿ ಏನಾದ್ರು ಗುರು ಇದ್ದು ಇದು ಎಂಟನೇ ಮನೆ ಆಗಿದ್ರೆ, ಇಲ್ಲಿ ಏನಾದ್ರು ಗುರು ಇದ್ದು ಇದು ಎಂಟನೇ ಮನೆ ಆಗಿದ್ರೆ, ಗುರು ಎಂಟನೇ ಮನೆ ರಾಶಿಯಲ್ಲಿದ್ರೆ ಅವರಿಗೆ ಧಾರ್ಮಿಕ ಕಾರ್ಯಗಳ ಮೂಲಕ ಅಕಸ್ಮಾತ್ ಲಾಭ ಆಗ್ಬೋದು, ಆಮೇಲೆ ಲಾಟರಿ ಮೂಲಕ ಲಾಭ ಆಗ್ಬೋದು, ಉಯಿಲಿನ ಮೂಲಕ ಲಾಭ ಆಗ್ಬೋದು. ನಂತರ ಶುಕ್ರ ತುಲಾ ವೃಷಭ ಮೀನದಲ್ಲಿ ಎಂಟನೇ ಮನೆಯಲ್ಲಿದ್ರೆ, ಉದಾಹರಣೆಗೆ ಶುಕ್ರ ಏನಾದ್ರು ಇಲ್ಲಿದ್ದು ಎಂಟನೇ ಮನೆ ಆಗಿದ್ರೆ, ಶುಕ್ರ ಏನಾದ್ರು ಇಲ್ಲಿದ್ದು ಇದು ಎಂಟನೇ ಮನೆಯಲ್ಲಾಗಿದ್ರೆ, ಶುಕ್ರ ಇಲ್ಲಿದ್ದು ಎಂಟನೇ ಮನೆಯಲ್ಲಾಗಿದ್ರೆ ಅವಾಗ ಅವರಿಗೆ ಸಂಗಾತಿಯಿಂದ ಅಕಸ್ಮಾತ್ ಲಾಭ ಆಗ್ಬೋದು, ಮದುವೆ ಮೂಲಕ ಅಕಸ್ಮಾತ್ ಲಾಭ ಆಗ್ಬೋದು, ಸಂಗಾತಿಯ ಮೂಲಕ ಕೂಡ ಅಕಸ್ಮಾತ್ ಆಗಿ ಲಾಭ ಆಗ್ಬೋದು. ನಂತರ ಶನಿ ಮಿಥುನ ತುಲಾ ಕುಂಭದಲ್ಲಿ, ಉದಾಹರಣೆಗೆ ಶನಿ ಇಲ್ಲಿದ್ದಿದ್ರೆ ಎಂಟನೇ ಮನೆಯಾಗಿ ಇಲ್ಲಿದ್ರೆ, ಆಮೇಲೆ ಶನಿ ಎಂಟನೇ ಮನೆಯಲ್ಲಿ ತುಲಾದಲ್ಲಿದ್ರೆ, ಆಮೇಲೆ ಕುಂಭರಾಶಿಯಲ್ಲಿ ಶನಿ ಇದ್ದು ಇದು ಎಂಟನೇ ಮನೆ ಆಗಿದ್ದಿದ್ರೆ ಅವರಿಗೆ ಕೆಲಸದಿಂದ ಅಕಸ್ಮಾತ್ ಲಾಭ ಆಗುತ್ತೆ, ಪಿತ್ರಾರ್ಜಿತ ಆಸ್ತಿ ಮೂಲಕ ಅವರಿಗೆ ಅಕಸ್ಮಾತ್ ಲಾಭ ಆಗ್ಬೋದು, ಸರ್ಕಾರದಿಂದ ಅಕಸ್ಮಾತ್ ಲಾಭ ಆಗ್ಬೋದು. ಆಮೇಲೆ ರಾಹುಗ್ರಹ ವೃಷಭ ಮಿಥುನದಲ್ಲಿದೆ, ರಾಹುಗ್ರಹ ಏನಾದ್ರು ಇಲ್ಲಿದ್ದಿದ್ರೆ, ರಾಹುಗ್ರಹ ಇಲ್ಲಿದ್ದು ಎಂಟನೇ ಮನೆ ಆಗಿದ್ರೆ, ಅಥವಾ ರಾಹುಗ್ರಹ ಮಿಥುನದಲ್ಲಿ ಇದು ಎಂಟನೇ ಮನೆ ಆಗಿದ್ರೆ ಅವರಿಗೆ ಅಕಸ್ಮಾತ್ ಲಾಭ ಆಗ್ಬೋದು, ಲಾಟ್ರಿ ಹೊಡಿಬಹುದು, ಅಕಸ್ಮಾತ್ ಹಣ ಲಾಭ ಆಗ್ಬಹುದು. ಕೇತುಗ್ರಹ ಏನಾದ್ರು ವೃಶ್ಚಿಕ ಮತ್ತೆ ಕಟಕದಲ್ಲಿದ್ರೆ, ಉದಾಹರಣೆಗೆ ಕೇತುಗ್ರಹ ಇಲ್ಲಿದ್ದು ಎಂಟನೇ ಮನೆ ಆಗಿದ್ರೆ, ಅಥವಾ ವೃಶ್ಚಿಕದಲ್ಲಿ ಇದು ಕೇತು ಇದ್ದು ಎಂಟನೇ ಮನೆ ಆಗಿದ್ರೆ ಅವರಿಗೆ
ಇದು ಕೂಡ ಅಚಾನಕ್ ಲಾಭ ಆಗ್ಬೋದು. ಸೀಕ್ರೆಟ್ ರಹಸ್ಯ ವಿಷಯಗಳಿಂದ ಅಕಸ್ಮಾತ್ ಲಾಭ ಆಗ್ಬೋದು. ಇದು 8ನೇ ಮನೆಯಲ್ಲಿರುವಂತವ್ರ ಒಂದು ರಾಶಿ ಮತ್ತು ಗ್ರಹದ ಪ್ರಕಾರ ನಿಮ್ಗೆ ಆಗುವಂತ ಒಂದು ಅಕಸ್ಮಾತ್ ಲಾಭ. ನಿಮ್ಗೇನಾದ್ರು ಜಾತಕ ವಿಷಯ ಮಾಡ್ಬೇಕು, ನಮ್ಮ ವಾಟ್ಸ್ಆಪ್ ಸಂಖ್ಯೆ 70906 37 934 ಈ ನಂಬರಿಗೆ ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿದ್ರೆ ಜಾತಕದ ಬಗ್ಗೆ ಡೀಟೇಲ್ಸ್ ತಿಳಿಸಿಕೊಡ್ತೀನಿ. ನೆಕ್ಸ್ಟ್ ಬೇರೆ ಸಿಗೋಣ. ನಮಸ್ಕಾರ.